ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ನನ್ನ ಸ್ಮಾಲ್ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ತುಂಬ ಕಮ್ಮಿ ಟೈಮಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ. ಸೊ ನಾನು ಹೋಗ್ತಾ ಇದ್ದೀನಿ ಮಾಡೋಕ್ಕೆ. ಸೊ ನೀವು ಕೂಡ ನನ್ನ ಜೊತೆಗೆ ಫಾಲೋ ಮಾಡ್ಕೊ ಬನ್ನಿ. ಓಕೆ, ಕಮ್ ವಿತ್ ಮೀ. ಸೊ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ, ಬಿಳಿ ಎಳ್ಳು ಹಾಗೂ ಜೀರಿಗೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮನೇಲಿ ನಾವು ಇಬ್ಬರೇ ಇರೋದಲ್ವ, ಹಾಗಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪನೇ ತೊಗೊಂಡಿರೋದು. ಕರಿಬೇವು ಮತ್ತು ಒಣ ಕಾಯಿ ಅರ್ಧ ತೊಗೊಂಡಿದ್ದೀನಿ. ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ, ನಂತರ ಶೇಂಗಾ ಬೀಜ. ಓಕೆನಾ? ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಏನು ಮಾಡ್ಕೊಬೇಕು, ಕ್ಲೀನಾಗಿ ನಿಧಾನ ಫ್ಲೇಮಲ್ಲಿ ಏನು ಮಾಡಬೇಕು, ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಬೇಕು. ಸೊ ಫಸ್ಟಿಗೆ ನಾವು ಇಲ್ಲಿ ಶೇಂಗಾ ಬೀಜನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮೇಯ್ನಾಗಿ ಗಮನಿಸಬೇಕು ಏನಪ್ಪ ಅಂತಂದರೆ, ನಾವು ಏನೇ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಫ್ರೈ ಮಾಡ್ತೀವಲ್ವ, ಅದು ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಸೊ ನೋಡಿ, ಇಲ್ಲಿ ಚೆನ್ನಾಗಿ ನಾನು ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ರೋಸ್ಟ್ ಆಗಿರೋದನ್ನ ನಾವೊಂದು ಸಪ್ರೇಟ್ ಬೌಲಲ್ಲಿ ನಾನು ಈ ಶೇಂಗಾ ಬೀಜನ ತಗೊತೀನಿ. ಓಕೆನಾ? ಸೊ ನಂತರ ನಾನು ಇಲ್ಲಿ ಆ್ಯಡ್ ಮಾಡ್ತಿರೋದು ಕಡಲೆಬೇಳೆ. ಸೊ ಕಡಲೆಬೇಳೆನೂ ಕೂಡ ನಾನು ಕಮ್ಮಿ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತೀನಿ. ಸೊ ನಾವು ಇಬ್ಬರೇ ಇರೋದು ಇದಲ್ವಾ, ಸೊ ಖಾರ ಕೂಡ ನಾವು ಕಮ್ಮಿ ತಿಂತೀವಿ, ಹಾಗಾಗಿ ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ, ಫ್ರೈನ ಕೂಡ ನಾನು ಇಲ್ಲಿ ಮಾಡ್ಕೊತೀನಿ. ಸೊ ನನ್ನ ಗ್ಯಾಸು ಸ್ವಲ್ಪ ಲೋ ಫ್ಲೇಮಲ್ಲಿತ್ತು, ಹಾಗಾಗಿ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡೆ. ಸೊ ನೋಡಿ, ಇವಾಗ ಕ್ಲೀನಾಗಿ ರೋಸ್ಟ್ ಆಗಿದೆ. ಸೊ ಇದನ್ನು ಕೂಡ ನಾನೊಂದು ಸಪ್ರೇಟಾಗಿರೋ ಪಾತ್ರೆಯಲ್ಲಿ ತಕ್ಕೊತೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಉದ್ದಿನಬೇಳೆನೂ ಕೂಡ ನಾನು ಸ್ವಲ್ಪ ಹಾಕ್ಕೊತೀನಿ. ಸೊ ಇಲ್ಲಿ ಶೇಂಗಾ ಬೀಜ, ಎಳ್ಳು ಇದೆಯಲ್ಲ, ಅದು ನಾವು ಕಾಯಿ, ಈ ಮೂರನ್ನು ಕೂಡ ಸಪ್ರೇಟಾಗಿ ನಾವು ಇಟ್ಕೊತೀವಿ. ಸೊ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಒಂದು ದೊಡ್ಡ ಪಾತ್ರೆಗೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊತಾ ಬರ್ತೀವಿ. ಸೊ ಈಗ ಉದ್ದಿನಬೇಳೆ ಕ್ಲೀನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, 1 ಮಿನಿಟ್ ತನಕ. ಸೊ ನಿಧಾನಕ್ಕೆ ಫ್ರೈ ಆಗಿದೆ. ಇದನ್ನು ಕೂಡ ನಾನು ಒಂದು ಬೌಲಲ್ಲಿ ತಕ್ಕೊತೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸು ಜೀರಿಗೆ. ಸೊ ಇಲ್ಲಿ ಸ್ವಲ್ಪ ಧೂಳು ಥರ ಇತ್ತು, ಸೊ ಹಾಗಾಗಿ ನೀಟಾಗಿ ನಾನಿಲ್ಲಿ ಒರೆಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಜೀರಿಗೆ. ಸೊ ನನಗೆ ಈ ವಿಡಿಯೋದಲ್ಲಿ ಹೆಲ್ಪ್ ಆಗಿರೋದು ನಮ್ಮ ಅಕ್ಕ. ಸೊ ಜೀರಿಗೆ ಕೂಡ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತೀನಿ. ಸೊ ಇಲ್ಲಿ ಮೇಯ್ನಾಗಿ ಗಮನಿಸಬೇಕು ಏನಪ್ಪ ಅಂತಂದರೆ, ನಾವು ಏನಾದರೂ 1 ನಿಮಿಷವೂ ಕೂಡ ನಾವು ಬಿಟ್ಟು ಹೋದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಸುಟ್ಟು ಹೋಗಿಬಿಟ್ರೆ ಅದು ಫ್ಲೇವರು ಚೇಂಜ್ ಆಗಿಬಿಡುತ್ತೆ ಪುಳಿಯೋಗರೆದು. ಸೊ ಕ್ಲೀನಾಗಿ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಫ್ರೈ ಆಗಿದೆ. ಸೊ ಇದನ್ನು ಕೂಡ ನಾನು ಒಂದು ಪಾತ್ರೆಯಲ್ಲಿ ತಗೊತೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎಳ್ಳು ಕೂಡ ನಾನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ. ಸೊ ಇದು ಮಾತ್ರ ಸಪ್ರೇಟ್ ಪ್ಲೇಟಲ್ಲೇ ನಾವು ತೊಗೊಬೇಕು. ಓಕೆನಾ? ಸೊ ಎಳ್ಳು ಯಾಕಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಎಣ್ಣೆ ಬಿಟ್ಕೊಳ್ಳುತ್ತೆ, ಶೇಂಗಾನು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ, ಕಾಯಿ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಕೂಡ ನಾವು ಮೂರೂ ಸಪ್ರೇಟ್ ಪ್ಲೇಟಲ್ಲಿ ನಾವು ತಗೊತೀವಿ. ಸೊ ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊತೇನೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕಾಯಿನೂ ಕೂಡ ಜಸ್ಟ್ 1 ಮಿನಿಟ್ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನನಗೆ ಈ ಥರ ಫ್ರೀ ಟೈಮ್ ಎಲ್ಲ ಸಿಕ್ಕಿದಾಗ ನಾನು ಏನು ಮಾಡ್ಕೊತೀನಿ, ಬಾಕ್ಸಲ್ಲಿ ಪುಳಿಯೋಗರೆ ಪೌಡರ್ ಹೀಗೆ ಮಾಡಿಕೊಂಡು ಇಟ್ಕೊತೀನಿ. ಸೊ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಒಂದು ಬಾಕ್ಸಿಗೆ ಆಗೋಷ್ಟು, ಒಂದು ತಿಂಗಳಿಗೆ ಆಗೋಷ್ಟು ನಾನು ಇಲ್ಲಿ ಮಾಡ್ಕೊಂಡು ಇಟ್ಕೊತೀನಿ. ಸೊ ಇಲ್ಲಿ ನೋಡಿ, ಕೊಕೊನೆಟ್ ಕೂಡ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕರಿಬೇವು ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಸೊ ಇದನ್ನು ಕೂಡ ನಿಧಾನವಾಗಿ 1 ಮಿನಿಟ್ ತನಕ ಫ್ರೈ ಮಾಡ್ಕೊತೀನಿ. ಸೊ ನಿಧಾನವಾಗಿ ಇದು ಫ್ರೈ ಆಗ್ತಾನೇ ಇರಬೇಕು. ಸೊ ಈ ರೆಸಿಪಿ ಕೂಡ ನಾನು ಕಲ್ತಿದ್ದು ನಮ್ಮ ಅಕ್ಕದಿಂದ. ಅವರು ಮಾಡೋ ಪುಳಿಯೋಗರೆ ನನಗೆ ಭಾರಿ ಇಷ್ಟ. ಸೊ ನೋಡಿ, ಆಲ್ರೆಡಿ ಇದು ಕರಿಬೇವು ಫ್ರೈ ಆಗಿದೆ. ಇದನ್ನು ಕೂಡ ನಾನು ಒಂದು ಬೌಲಲ್ಲಿ ತಗೊತೀನಿ. ಸೊ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಣಸಿನ್ಕಾಯಿ. ಸೊ ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ 1 ಮಿನಿಟ್ ತನಕ. ನೋಡಿ, 2 ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡೂ ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊತೀನಿ. ಸೊ ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದಲ್ಲ, ಹಾಗಾಗಿ ನಾನು ಗುಂಟೂರು ಕಮ್ಮಿ ತೊಗೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾವು ರುಬ್ಕೊಬೇಕಾಗತ್ತೆ. ಸೊ ನಾನು ಆಲ್ರೆಡಿ
ಕಾಳುಗಳೆಲ್ಲ ಮತ್ತು ಕರಿಬೇವು ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ಮೆಣಸಿನ್ಕಾಯಿ ಕೂಡ ಫ್ರೈ ಆದಮೇಲೆ ನಾನು ಅದೇ ಬೌಲಿಗೆ ಹಾಕ್ಕೊತೀನಿ. ಸೊ ನೋಡಿ ಇಲ್ಲಿ ಕ್ಲೀನಾಗಿ ಫ್ರೈ ಆಗಿದೆ. ಸೊ ಇದನ್ನು ಕೂಡ ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಸೊ ತುಂಬ ಈಸಿ ಇದೆ, ತುಂಬ ಕಮ್ಮಿ ಟೈಮಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಕ್ಲೀನಾಗಿ ತಣ್ಣಗಾಗೋಕ್ಕೆ ಬಿಡಬೇಕು, ಓಕೆನಾ. ಸೊ ನೋಡಿ ನಾನು ಒಂದು 5 ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಡ್ತೀನಿ. ಸೊ ಎಳ್ಳು ಮತ್ತು ಒಣ ಕೊಬ್ಬರಿ ಮತ್ತು ಶೇಂಗಾ ಈ 3 ಇಂಗ್ರೀಡಿಯೆಂಟ್ಸು ಇದೆಯಲ್ಲ, ನಾವು ಒಟ್ಟಿಗೆ ರುಬ್ಕೊಂಡು ಆಮೇಲೆ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಎಲ್ಲ ರುಬ್ಕೊತೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇನ್ನೊಂದು ಸತಿ ನಾನು ರುಬ್ಕೊತೀನಿ, ಓಕೆನಾ. ಸೊ ಈಗ 5 ಮಿನಿಟ್ಸ್ ತನಕ ಆರಾಗಿದೆ. ಸೊ ಈಗ ನಾನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹಾಕ್ಕೊಂಡು ರುಬ್ಕೊತೀನಿ, ಓಕೆನಾ. ಸೊ ಫಸ್ಟ್ ನಾನು ಇಲ್ಲಿ ಮೆಣಸಿನ್ಕಾಯಿನೆಲ್ಲ ರುಬ್ಕೊತೀನಿ, ಓಕೆನಾ. ಸೊ ಕ್ಲೀನಾಗಿ ಗರಿ ಆಗಿ ರುಬ್ಕೊಬೇಕು. ಸೊ ನಾನಿಲ್ಲಿ ಮಿಕ್ಸಿ ಜಾರಿಗೆ ತೊಗೊತಾ ಇದ್ದೀನಿ. ಸೊ ಅದರಲ್ಲಿ ನಾನು ಸ್ವಲ್ಪನೇ ನಾನು ಹಾಕ್ಕೊಂಡು ರುಬ್ಕೊತೀನಿ, ಓಕೆನಾ. ಸೊ ನೋಡಿ, ಸೊ ಇವಾಗ ರುಬ್ಕೊತೀನಿ ನಾನು ಫೈನಲಾಗಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ಓಕೆನಾ. ಸೊ ಫೈನಲಿ ನನ್ನ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ವಾವ್, ಫ್ರೇಗ್ನೆನ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ, ತುಂಬ ಕಮ್ಮಿ ಟೈಮಲ್ಲಿ ನಾವು ಈಸಿಯಾಗಿ ಮನೆಯಲ್ಲಿ ಪುಳಿಯೋಗರೆ ಪೌಡರ್ನ ನಾವು ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ನಾನು ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಷನಲ್ಲಿ ಹೇಳಿ, ಓಕೆನಾ. ಅಲ್ಲಿವರೆಗೆ ಸಿ ಯು ಸೂನ್, ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.